ಇನ್ನು ಸಂಪುಟ ವಿಸ್ತರಣೆ ಆಗಬೇಕಾಗಿದ್ದು ಆಗುತ್ತಂತೆ. ಅದು ಜುಲೈ 20ನೇ ತಾರೀಕು ಅಂತಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ 2 ತಿಂಗಳ ಹತ್ತತ್ರಕ್ಕೆ ಬಂದ ನಂತರ ಸಂಪುಟವನ್ನು ವಿಸ್ತರಣೆ ಮಾಡುವ ಯೋಚನೆಯಲ್ಲಿದ್ದಾರೆ. ಕೊನೆಗೂ ಕೂಡ ಕಾಲ ಕೂಡಿ ಬಂದಿದೆ. ಈಗ ಜುಲೈ 20ಕ್ಕೆ ಸಂಪುಟ ವಿಸ್ತರಣೆ ಸಾಧ್ಯತೆ ಇದೆ. ಜುಲೈ 18ಕ್ಕೆ ದೆಹಲಿಯಲ್ಲಿ ಮಹತ್ವದ ಸಭೆ ಅನ್ನೋದು ಕೂಡ ಈಗ ಹೇಳ್ತಾ ಇದ್ದಾರೆ. ಸಿಎಂ ಸೇರಿ ರಾಜ್ಯ ನಾಯಕರೊಂದಿಗೆ ಹೈಕಮಾಂಡ್ ಸಭೆಯನ್ನ ಮಾಡಲಿದೆ. ದೆಹಲಿಗೆ ಬರುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಕರೆ ಕೂಡ ಬಂದಿದೆ ಅಂತ. ಉಳಿದ 20 ಸಚಿವ ಸ್ಥಾನಗಳ ಭರ್ತಿಗೆ ಈಗ ಎಲ್ಲ ತಯಾರಿ ನಡೀತಾ ಇದೆ. ಅದು 20ನೇ ತಾರೀಕಿಗೆ ಫೈನಲ್ ಆಗುತ್ತೆ. 18ನೇ ತಾರೀಕಿಗೆ ಕರೆದಿದ್ದಾರೆ. 18ನೇ ತಾರೀಕಿಗೆ ಹೋಗಿ ಮಾತುಕತೆಯನ್ನು ಮಾಡ್ತಾರೆ. 20ನೇ ತಾರೀಕಿಗೆ ರಾಜ್ಯದಲ್ಲಿ ಇನ್ನೂ ಬಾಕಿ ಉಳಿದಂತಹ 20 ಸಚಿವರ ಫಿಲಪ್ ಆಗುತ್ತೆ. ಈಗ ಸದ್ಯಕ್ಕೆ ಡ್ಯಾಶ್ ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ. ಆಯಾ ಖಾತೆಗಳಿಗೆ ಬಿಟ್ಟ ಸ್ಥಳವನ್ನು ತುಂಬೋ ಕೆಲಸ ಈಗ ನಡೆಯುತ್ತೆ. ಓಕೆ, ಈಗ ಬರ್ತಾ ಇರುವ ಮಾಹಿತಿ ಏನು ಅಂತಂದರೆ 20ರಲ್ಲಿ 3 ಖಾಲಿ ಬಿಡ್ತಾರಂತೆ, ಇನ್ನು ಉಳಿದು ತುಂಬಿಕೊಳ್ತಾರಂತೆ. ಅಂದ್ರೆ 17 ಆಗುತ್ತೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನು ಡೀಟೇಲ್ಸ್ ಸಿಗ್ತಾ ಇದೆ? ಫೈನಲ್ ಈ ತಿಂಗಳೊಳಗೆ ಎಲ್ಲವೂ ಕೂಡ ಅಂತಿಮವಾಗುತ್ತಾ ಶಬೀರ್? ಅರುಣ್, ಬಹುತೇಕ 20ನೇ ತಾರೀಕು ಒಳಗಡೆ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಹೈಕಮಾಂಡ್ ಹಾಕೊಂಡಿದೆ. ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಒಂದು ಸಭೆ ನಡೆದಿತ್ತು. ಬೇರೆ ರಾಜ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆದಿತ್ತು. ಇದೇ ಸಂದರ್ಭದಲ್ಲಿ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆಗಳಾಗಿದೆ. ಈ ಸಂದರ್ಭದಲ್ಲಿ 18ನೇ ತಾರೀಕು ಮುಖ್ಯಮಂತ್ರಿ ಅವರಿಗೆ ಬುಲಾವನ್ನ ಕೊಟ್ಟು ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ. ಸೊ ಹೀಗಾಗಿ 18ನೇ ತಾರೀಕಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಬುಲಾವ್ ಕೊಡುವಂತ ಸಾಧ್ಯತೆಗಳು ಕೂಡ ಇದಾವೆ. 18ನೇ ತಾರೀಕು ಮುಖ್ಯಮಂತ್ರಿಗಳು ದೆಹಲಿಗೆ ಬಂದ್ರೆ 1 ಅಥವಾ 2 ದಿನಗಳ ಕಾಲ ದೆಹಲಿಯಲ್ಲೇ ಕೂತು ಯಾರನ್ನೆಲ್ಲ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಬೇಕು ಅನ್ನುವಂಥದ್ದನ್ನ ಚರ್ಚೆ ಮಾಡಿ ಅಂತಿಮ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದಾವೆ. ಬಹುತೇಕ ದೆಹಲಿಯಲ್ಲಿ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ ಆಗೋಕ್ಕಿಂತ ಮುಂಚೆ ಸಚಿವ ಸಂಪುಟ ವಿಸ್ತರಣೆ ಮಾಡುವಂತಹ ಚಿಂತನೆಯಲ್ಲಿ ಸದ್ಯಕ್ಕೆ ಹೈಕಮಾಂಡ್ ಇದೆ ಅನ್ನುವಂತ ಮಾಹಿತಿಗಳು ಕಾಂಗ್ರೆಸ್ ಮೂಲಗಳಿಂದ ಸಿಗ್ತಾ ಇರುವಂತದ್ದು. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಫೈನಲಿ ಬೇಗ ಮಾಡಿ. ಒಂದು ಕಡೆಗೆ ಸಮಸ್ಯೆ ಇದೆ, ಕಾರಣ ಮಳೆ ಆಗಿಲ್ಲ, ಬರದ ಸಮಸ್ಯೆ. ಆಯಾ ಜಿಲ್ಲೆಗಳಲ್ಲಿ ಪರಿಸ್ಥಿತಿಗಳು ಹೇಗಿದೆ ಅಂಥೇಳಿ ಯಾರೂ ಕೇಳೋರಿಲ್ಲ. ಬೆಂಗಳೂರಿನಲ್ಲಂತೂ ಶಾಸಕರುಗಳು ಇದ್ದಾರೆ, ಕಾರ್ಪೊರೇಟರ್ಗಳಿಲ್ಲ, ಇಲ್ಲಿ ಚುನಾವಣೆಯೂ ಇಲ್ಲ, ನಿಮ್ಮ ಮಂತ್ರಿಮಂಡಲದಲ್ಲಿ ಸಚಿವರಿಲ್ಲ. ಪಾಪ ಜಿಲ್ಲೆಗಳಲ್ಲಂತೂ ಕೇಳುವಂತಹ ಮಂತ್ರಿಗಳು ಯಾರು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ಬೇಗ ಮಾಡಿ ಮುಗಿಸಿ, ಒದ್ದಾಡಿಸ್ಬೇಡಿ ಜನರನ್ನು. ಬರ ಬಂದಿದೆ, ಸಮಸ್ಯೆಗಳು ರೈತರಿಗೆ ಹೆಚ್ಚಾಗಿದೆ, ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ. ಯಾರನ್ನಂತ ಕೇಳೋಣ? ಜಿಲ್ಲಾಧಿಕಾರಿಗಳು ಎಲ್ಲ ಕಡೆನೂ ಸಿಗೋದಿಲ್ಲ.